ಸೊ ಹೀಗೆ ಭಾರತದಿಂದ ಪಾಪಿಗಳ ರಣ ಬೇಟೆ ಮುಂದುವರಿತಾ ಇದೆ. ಹುಡುಕಿ ಹುಡುಕಿ ಭಾರತ ಪಾಕಿಸ್ತಾನಕ್ಕೆ ಎಲ್ಲಿ ಹೊಡೆತ ಕೊಡಬೇಕೋ ಅಲ್ಲೇ ಹೊಡೆತ ಕೊಡ್ತಾ ಇದೆ. ಪಾಪಿಗಳ ರಣ ಬೇಟೆ ಭಾರತ ಮುಂದುವರಿಸಿ ಪಾಕಿಸ್ತಾನದಿಂದ ಭಾರತದ ಮೇಲೆ ಅಪ್ರಚೋದಿತ ದಾಳಿ ಮತ್ತೊಂದು ಕಡೆ ಮುಂದುವರಿತಾ ಇದೆ. ಪಾಕಿಸ್ತಾನದ ಕೈಯಲ್ಲಿ ಮಾಡೋಕ್ಕಾಗೋದಷ್ಟೇ. ಸೊ ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡೋದಕ್ಕೆ ಭಾರತೀಯ ಸೇನೆ ಏನನ್ನು ಬಳಸಬೇಕೋ, ಯಾವ ರೀತಿ ಉತ್ತರ ಕೊಡಬೇಕೋ ಕೊಡ್ತಾ ಇದೆ. ಜೈಷ್ನ 7 ಉಗ್ರರ ರುಂಡಗಳನ್ನ ಭಾರತೀಯ ಸೇನೆ ಚೆಂಡಾಡ್ಬಿಟ್ಟಿದೆ. ಒಂದು ಕಡೆ ಪಾಕಿಸ್ತಾನ ಆರ್ಮಿ ಸೈನಿಕರು ಬಾಲ ಮುದ್ರಕೊಂಡು ಓಡಬೇಕು, ಇನ್ನೊಂದು ಕಡೆ ಉಗ್ರರ ರುಂಡಗಳನ್ನ ಚೆಂಡಾಡಬೇಕು. ಅಟ್ ಎ ಟೈಮ್ ಎರಡನ್ನು ಭಾರತೀಯ ಸೇನೆ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದೆ. ಗಡಿ ನುಸುಳೋದಕ್ಕೆ ಯತ್ನಿಸಿದಂತ 10 ರಿಂದ 12 ಜೈಷ್ನ ಸಂಘಟನೆಯ ಉಗ್ರರನ್ನ ಪಾಕಿಸ್ತಾನ ಕಳಿಸೋದಕ್ಕೆ ಪ್ರಯತ್ನಿಸಿದಂತಹ ಉಗ್ರರನ್ನ ಭಾರತ ಹೊಡೆದುರುಳಿಸಿದೆ. ಭಾರತದ ಮೇಲೆ ಮಿಸೈಲ್ ಅಟ್ಯಾಕು, ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆ ಸೈನಿಕರ ಕೈಲಾಗ್ತಾ ಇಲ್ಲ ಅಂತ ಈಗ ಉಗ್ರರನ್ನು ಮುಂದಕ್ಕೆ ಬಿಡ್ತಾ ಇದೆ. ಆದರೆ ಪಾಕಿಸ್ತಾನ ಏನ್ ತಂತ್ರಗಳನ್ನ ಬಳಸಬಹುದು, ಅದರ ಕೈಲಾಗೋದೆಷ್ಟು ಅನ್ನೋದನ್ನ ಭಾರತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಸೊ ಈ ಎಲ್ಲ ದಾಳಿಗಳನ್ನು ಸಕ್ಸಸ್ಫುಲಿ ಇಂಡಿಯನ್ ಆರ್ಮಿ ವಿಫಲಗೊಳಿಸಿದೆ. ಭಾರತೀಯ ಪಡೆಗಳು ಯಶಸ್ವಿಯಾಗಿ ಮಿಸೈಲ್ ಮತ್ತೆ ಡ್ರೋನ್ಗಳನ್ನ ಧ್ವಂಸಗೊಳಿಸಿದೆ. ಅದ್ಯಾವುದು ಕೂಡ ಟಾರ್ಗೆಟ್ ಅನ್ನ ರೀಚ್ ಆಗೋದಕ್ಕೆ ಬಿಟ್ಟಿಲ್ಲ. ಒಂದೇ ಒಂದು ಪಾಕಿಸ್ತಾನದ ಡ್ರೋನ್ ಅಥವಾ ಮಿಸೈಲ್ಗಳು ಅವರಿಟ್ಟಿದ್ದಂಥ ಟಾರ್ಗೆಟ್ ಅನ್ನ ಬಂದು ರೀಚ್ ಆಗಿ ಅಲ್ಲಿ ಸ್ಫೋಟಗೊಂಡಿಲ್ಲ. ಜಮ್ಮು ಕಾಶ್ಮೀರದ ಭಾಗದಲ್ಲಿ ರಜೌರಿ, ಪೂಂಚ್ ಭಾಗದಲ್ಲಿ ಒಂದಷ್ಟು ತೀವ್ರವಾದ ಶೆಲ್ಲಿಂಗ್ ಆಗಿದೆ. ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಹೌದು. ಅದು ಬಿಟ್ಟರೆ ಪಾಕಿಸ್ತಾನ ಭಾರತದ ಇನ್ಯಾವುದೇ ಸಿವಿಲಿಯನ್ ಪ್ರದೇಶಗಳನ್ನ ಇದುವರೆಗೂ ಟಾರ್ಗೆಟ್ ಮಾಡೋದಕ್ಕಾಗಿಲ್ಲ. ರಕ್ಷಣಾ ಸಚಿವಾಲಯಕ್ಕೆ 3 ಸೇನಾ ಮುಖ್ಯಸ್ಥರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರಿಂದ ಮೀಟಿಂಗ್ ಆರಂಭ ಆಗುತ್ತೆ. ಪಾಕ್ನ ದಾಳಿ ಮುಂದಿನ ಕ್ರಮಗಳ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ಬಹಳ ಮಹತ್ವ ಪಡೆದುಕೊಂಡಿರುವಂತಹ ಸಭೆ ಇದು. ಯಾಕಂದ್ರೆ ನಿನ್ನೆ ರಾತ್ರಿ ಆಗಿರುವಂತಹ ಬೆಳವಣಿಗೆಗಳೇನಿದೆ ಅದರ ನಂತರದಲ್ಲಿ ಇವತ್ತು 3 ಸೇನೆಗಳ ಮುಖ್ಯಸ್ಥರು ದೇಶದ ರಕ್ಷಣಾ ಸಚಿವರ ಜೊತೆಗೆ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಒಂದು, ನಿನ್ನೆ ಇಡೀ ರಾತ್ರಿಯ ಬೆಳವಣಿಗೆಗಳು, ಪಾಕಿಸ್ತಾನ ಏನ್ ಮಾಡ್ತೋ ಅದಕ್ಕೆ ಭಾರತ ಕೊಟ್ಟಿರೋ ಉತ್ತರ ಏನು, ಇದು ಒಂದು. ಮತ್ತೊಂದು, ಪಾಕಿಸ್ತಾನ ಇನ್ನೇನೇನು ಪ್ಲಾನ್ ಹಾಕೊಂಡಿರ್ಬೋದು, ಅದನ್ನು ವಿಫಲಗೊಳಿಸೋದು ಹೇಗೆ, ಸೊ ಆ ಸ್ಟ್ರಾಟಜಿಗಳೇನು, ಮತ್ತೆ ಭಾರತ ಮುಂದಿನ ಆಪರೇಷನ್ ಅನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಬೇಕು, ಎಲ್ಲಿಗೆ ಭಾರತ ಸುಮ್ಮನಾಗಬೇಕು ಅಥವಾ ಸದ್ಯಕ್ಕಂತೂ ಸುಮ್ಮನಾಗೋ ಮಾತೆ ಇಲ್ವಾ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ, ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು ಅಂತ ಭಾರತ ಡಿಸೈಡ್ ಮಾಡಿರೋದಾದ್ರೆ ಅದಕ್ಕೆ ಯಾವ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಬೇಕು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೀತಾ ಇರುವಂತಹ ಮೀಟಿಂಗ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಆಗಮನ ಆಗ್ತಿದ್ದ ಹಾಗೆ ಈ ಸಭೆ ಆರಂಭ ಆಗುತ್ತೆ. ಈಗಾಗಲೇ 3 ಸೇನೆಯ ಮುಖ್ಯಸ್ಥರು ಆಗಮಿಸಿದ್ದಾರೆ. 3 ಸೇನೆಗಳ ಪಾತ್ರ ಇದೆಯಲ್ಲ, ಭಾರತೀಯರಾಗಿ ಅದನ್ನ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಮೊದಲಿಗೆ ನಾವು ಭಾರತೀಯರಾಗಿ ನಮ್ಮ 3 ಸೇನೆಗಳ ಕಾರ್ಯವೈಖರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಸಲ್ಯೂಟ್ ಮಾಡಬೇಕು. ಯಾಕೆ ಅಂದ್ರೆ 3 ಸೇನೆಗಳು ಒಟ್ಟಾಗಿ ನಡೆಸಿರುವಂತಹ ಈ ಕಾರ್ಯಾಚರಣೆ ಇದೆಯಲ್ಲ, ಪಾಕಿಸ್ತಾನ ಭಾರತವನ್ನ 1 ಇಂಚು ಅಲುಗಾಡಿಸೋದಕ್ಕಾಗಿಲ್ಲ. ಪಾಕಿಸ್ತಾನ ಲಾಂಚ್ ಮಾಡಿರೋ ಮಿಸೈಲ್ಗಳು ಭಾರತಕ್ಕೆ ಬಂದು ಒಂದು ಹುಲ್ಕಡ್ಡಿಯನ್ನು ಸುಟ್ಟಾಕಿಲ್ವೇನೋ, ಅಷ್ಟರ ಮಟ್ಟಿಗೆ ಇಲ್ಲಿಂದ ವಾಪಸ್ ಭಾರತೀಯ ಆರ್ಮಿ ಅವರಿಗೆ ಕೌಂಟರ್ ಕೊಟ್ಟಿರೋದು. ಭೂಸೇನೆ ಮಾತ್ರ ಅಥವಾ ವಾಯುಸೇನೆ ಮಾತ್ರ ಅಂತಲ್ಲ, ನೌಕಾಸೇನೆ, ವಾಯುಸೇನೆ, ಭೂಸೇನೆ 3 ಕೂಡ ಒಗ್ಗಟ್ಟಾಗಿ ಅದರ ಮಧ್ಯೆ ಇರುವಂತಹ ಕೋಆರ್ಡಿನೇಷನ್, ಅದರ ಪ್ರತಿಫಲ ಪಾಕಿಸ್ತಾನ ಏನೂ ದಾಳಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಈಗ ನೀವು ಗಮನಿಸ್ತಾ ಇದ್ದೀರಾ, ರಜೌರಿ LOCಗೆ ಬಹಳ ಸಮೀಪದಲ್ಲಿರುವಂತಹ ರಜೌರಿಯಲ್ಲಿ ಸೇನಾ ವಾಹನಗಳು ಲೈನ್ ಆಫ್ ಕಂಟ್ರೋಲ್ನ ಅತಿ ಸನಿಹದಲ್ಲಿರುವಂತಹ ಪ್ರದೇಶ, ಗಡಿಭಾಗದ ಪ್ರದೇಶ. ನ್ಯೂಸ್ ಫಸ್ಟ್ ರಜೌರಿಯಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಆತಂಕದ ನೆಲದಲ್ಲಿ ನಿಂತು ನಮಗಾಗಿ ಇಲ್ಲಿ ರಿಪೋರ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿನ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇದ್ದದ್ದು. ದೊಡ್ಡ ಪ್ರಮಾಣದಲ್ಲಿ ಸೇನಾ ವಾಹನಗಳು ಅಲ್ಲಿ ಓಡಾಡ್ತಾ ಇದೆ. ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ರಾತ್ರೋರಾತ್ರಿ ಅಲ್ಲಿ ದೊಡ್ಡ ಪ್ರಮಾಣದ ಗುಂಡಿನ ದಾಳಿ ಶುರುವಾಗಿತ್ತು. ಬಟ್ ಇಂಡಿಯನ್ ಆರ್ಮಿಗೆ ಅದರ ನಿರೀಕ್ಷೆ ಇತ್ತು, ರಜೌರಿ ಅವರ ಟಾರ್ಗೆಟ್ ಆಗಬಹುದು ಅನ್ನೋದಕ್ಕೆ ಸ್ಟ್ರಾಟಜಿಕಲಿ ಒಂದಷ್ಟು ಕಾರಣಗಳಿತ್ತು. ಅದನ್ನ ಕೌಂಟರ್ ಮಾಡೋದು ಹೇಗೆ ಅನ್ನೋದು ಭಾರತೀಯ ಸೇನೆಗೂ ಗೊತ್ತಿತ್ತು.
ಭಾರತೀಯ ಸೇನೆ ನಮ್ಮನ್ನು ಕವರ್ ಅಪ್ ಮಾಡುತ್ತೆ, ಯಾವುದೇ ದಾಳಿಯಿಂದ ನಮಗೆ ಹಾನಿಯಾಗದ ಹಾಗೆ ತಡೆಯುತ್ತೆ ಅನ್ನೋ ಧೈರ್ಯ, ನಂಬಿಕೆ ಭಾರತೀಯರಿಗೂ ಇತ್ತು. ಸೊ ನಾನು ನಿಮಗೆ ರಜೌರಿ ಬಗ್ಗೆ ಹೇಳ್ತಾ ಇದ್ದೆ. ಈಗ ಅದೇ ನೆಲದಿಂದ ರಜೌರಿಯಿಂದಾನೇ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಜಗದೀಶ್, ಈಗಷ್ಟೇ ಕೆಲ ದೃಶ್ಯಗಳನ್ನ ನೋಡ್ತಾ ಇದ್ವಿ ನಾವು ರಜೌರಿಯಿಂದ, ನೇರ ದೃಶ್ಯಗಳು. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸೇನಾ ವಾಹನಗಳ ಸಂಚಾರ ಆಗ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಪಾಕಿಸ್ತಾನ ಸೇನೆಯ ದಾಳಿಯನ್ನ ತಡೆಯೋ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳು. ಸೊ ನೀವಿರೋ ಸ್ಥಳದಿಂದ ರಜೌರಿಯ ಸದ್ಯದ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ವಿಜಯ್, ನಾನೀಗ ಜಮ್ಮುವಿನ ರಜೌರಿಯಲ್ಲಿದ್ದೀನಿ. ಈ ರಜೌರಿಯ ಪ್ಲೇಸ್ ಹೇಗಿದೆ ಅಂತಂದ್ರೆ ಏನು ಭಾರತ ಮತ್ತೆ ಪಾಕಿಸ್ತಾನದ LOC ಇಲ್ಲಿ ಚೆಕ್ ಪೋಸ್ಟ್ಗಳಿದಾವೆ. ಚೆಕ್ ಪೋಸ್ಟ್ಗಳನ್ನು ತೋರಿಸುವಂತಹ ಕೆಲಸ ಮಾಡ್ತೀನಿ. ಮತ್ತೆ ಈಗ ಸದ್ಯ ಇಡೀ ಜನರನ್ನ ಅಂದ್ರೆ ಸ್ಥಳಾಂತರ ಮಾಡುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಮತ್ತೆ ಇಡೀ ರಸ್ತೆಗಳನ್ನ ಸಂಪೂರ್ಣವಾಗಿ ಏನಂದ್ರೆ ಜನರಿಂದ ಏನಂದ್ರೆ ತುಂಬಿ ತುಳುಕಾಡ್ತಾ ಇತ್ತಲ್ಲ, ಅದನ್ನ ಪೂರ್ತಿಗೆ ಖಾಲಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾನೀಗ ರಜೌರಿಯ ಪ್ರಮುಖ ಏನಂದ್ರೆ ಜೀಪ್ಗಳು ನೋಡಿ, ಈಗ ಜಮ್ಮು ಕಾಶ್ಮೀರದಿಂದ ಪೊಲೀಸರ ಜೀಪ್ಗಳು ನಿರಂತರವಾಗಿ ಏನಂದ್ರೆ ಬರ್ತಾ ಇದಾವೆ. ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಯಾರಿಗೂ ಸಹಿತ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಅದರ ಜೊತೆಗೆ ಏನಂತಂದ್ರೆ ಈ ಒಂದು ಸ್ಥಳದಲ್ಲಿರುವಂತದ್ದು ಏನಂದ್ರೆ ನಿಮ್ಗೆ ಅಲ್ಲಿ ಇಂಡಿಯನ್ ಫ್ಲಾಗ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಯಾಕಂದ್ರೆ ಇದು ಭಾರತ ಮತ್ತೆ ಪಾಕಿಸ್ತಾನ ಎರಡೂರ LOC ಇಂದ ಕೇವಲ ಏನಂದ್ರೆ ಮೊದಲು ಸಿಗುವಂತಹ ಚೆಕ್ ಪೋಸ್ಟ್ ಇದು. ಈ ಚೆಕ್ ಪೋಸ್ಟ್ ಇಂದಾನೆ ಏನಂದ್ರೆ ಜನರನ್ನ ಏನಂದ್ರೆ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಕೆಳಗಡೆ ಏನಂದ್ರೆ ಪೊಲೀಸರನ್ನು ಸಹಿತ ಮಿಲಿಟರಿಗಳನ್ನ ಸಹಿತ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಸಹಿತ ಯಾರಾದ್ರೂ ಆ ಕಡೆ ಹೋಗ್ತಾ ಇದ್ರೆ ಅಂದ್ರೆ ಇದು ಏನಂದ್ರೆ ಬಹಳಷ್ಟು ಕಷ್ಟದ ಪ್ಲೇಸ್ಗಳಿದಾವೆ, ಅಂದ್ರೆ ಅಂತಹ ಜಾಗಗಳಿಗೆ ಹೋದ್ರೆ ಅಲ್ಲಿ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಪ್ರತಿ ಹಂತದಲ್ಲೂ ಸಹಿತ ಚೆಕ್ ಪೋಸ್ಟ್ ಗಳನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ಒಂದೊಂದು ಚೆಕ್ ಪೋಸ್ಟ್ ಗಳನ್ನ ಸಹಿತ ತೋರಿಸುವಂತಹ ಕೆಲಸ ಮಾಡ್ತೀನಿ. ಯಾಕಂದ್ರೆ ಒಂದೊಂದು ಹಂತಲ್ಲೂ ಕೇವಲ 50-60 ಅಡಿ ದೂರದಲ್ಲೇ ಅಥವಾ ಏನಂದ್ರೆ ಅದಕ್ಕಿಂತ ಸ್ವಲ್ಪ ಹತ್ತಿರ ಬಂದ್ರೆ ಸಾಕು, ಮತ್ತವ್ರನ್ನ ಏನಂದ್ರೆ ಜನರಿಗೆ ಬಹಳಷ್ಟು ಏನಂದ್ರೆ ಜನರಿಗೆ ಇಲ್ಲಿರುವಂತಹ ವಾತಾವರಣ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನಂದ್ರೆ ಪ್ರತಿ ಹಂತದಲ್ಲೂ ಸಹಿತ ಮಿಲಿಟರಿ ಅವ್ರನ್ನ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಅದರ ಜೊತೆಗೆ ಒಂದೊಂದು ಗುಡ್ಡಗಾಡಲ್ಲೂ ಸಹಿತ ಏನಂದ್ರೆ ಚೆಕ್ ಪೋಸ್ಟ್ ಗಳಿದಾವೆ. ಅಲ್ಲಿ ಮಿಲಿಟರಿ ಏನಂದ್ರೆ ठिकाಣಿಯನ್ನು ಹೂಡಿರುವಂತದ್ದು. ಯಾಕಂದ್ರೆ ಅಲ್ಲಿಂದ ರಾತ್ರಿ ಹೊತ್ತು ಫೈರಿಂಗ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ನಿಮಗೆ ಏನು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಈ ಗುಡ್ಡದ ಹಿಂಭಾಗದಲ್ಲೇ ಇರುವಂತದ್ದು ಏನಂದ್ರೆ LOC. ಆ LOC ಇಂದನೂ ಸಹಿತ ನಿನ್ನೆ ರಾತ್ರಿ ನಿರಂತರವಾದಂತಹ ಗುಂಡಿನ ಚಕಮಕಿಗಳು ನಡೀತು. ಆ ಕಾರಣಕ್ಕಾಗಿ ಈ ಪ್ಲೇಸ್ ಅನ್ನ ಏನಂದ್ರೆ ಬಹಳಷ್ಟು ಏನಂದ್ರೆ ಪೂರ್ತಿಯಾಗಿ ಮಿಲಿಟರಿ ಕವರ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ರಜೌರಿಯ ಪ್ರಮುಖವಾದಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ನಲ್ಲಿ ಏನಂತಂದ್ರೆ ಈ ಹಿಂದೆ 2017ರಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಂಬ್ ದಾಳಿ ಆಗಿರುತ್ತೆ. ಅವಾಗ ಸಂಪೂರ್ಣವಾಗಿ ಇದೇ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿರುತ್ತೆ. ಈಗ ಈ ಒಂದು ಕಾರಣಕ್ಕಾಗಿ, ಯಾಕಂದ್ರೆ ಈಗ ಮತ್ತಷ್ಟು ಏನಂದ್ರೆ ಬಿಗುವಿನ ವಾತಾವರಣ ಇರುವಂತಹ ಕಾರಣಕ್ಕಾಗಿ ಇಡೀ ಈ ಬ್ರಿಡ್ಜ್ ಅನ್ನ ಪೂರ್ತಿಯಾಗಿ ಮಿಲಿಟರಿ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಸ್ಥಳಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಗೆ ಈ ಕಡೆ ಮತ್ತೊಂದು ಬ್ರಿಡ್ಜ್, ಕಾಲ್ನಡಿಗೆಯ ಬ್ರಿಡ್ಜ್ ನ ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಇದು ಅತಿ ಪುರಾತನವಾದಂತಹ ಬ್ರಿಡ್ಜ್. 2017ರ ಸಂದರ್ಭದಲ್ಲಿ ಇದೇ ಬ್ರಿಡ್ಜ್ ಏನಂದ್ರೆ ಪೂರ್ತಿಯಾಗಿ ಬಾಂಬ್ ಬ್ಲಾಸ್ಟ್ ಗೆ ಏನಂದ್ರೆ ತುತ್ತಾಗಿತ್ತು. ಆ ತುತ್ತಾಗಿರುವಂತಹ ಕಾರಣಕ್ಕಾಗಿ ಹೊಸ ಬ್ರಿಡ್ಜ್ ಅನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಿಜುವಲ್ಸ್ ಅಲ್ಲಿ ನೋಡ್ತೀವಿ ನೋಡಿ, ಇಲ್ಲಿ ಬ್ರಿಡ್ಜ್ ನೋಡಿದ ತಕ್ಷಣ ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಮುಂದೆ ಕನೆಕ್ಷನ್ ಇರಲಿಲ್ಲ. ಅಂದ್ರೆ ಇಲ್ಲಿ ಪ್ರತಿ ಬಾರಿಯೂ ಸಹಿತ ಈ ರೀತಿಯಾದಂತಹ ಉಗ್ರರ ಕೃತ್ಯಗೆ ಬಹಳಷ್ಟು ಈ ನಗರದಲ್ಲಿ ಹಾನಿಗಳಾಗಿದ್ದಾವೆ. ಆ ಕಾರಣಕ್ಕಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಸ್ಥಳದಲ್ಲಿ ನಿನ್ನೆ ರಾತ್ರಿ ನಿರಂತರವಾಗಿ ಅಂದ್ರೆ ಶೆಲ್ಲಿಂಗ್ ಆಗಿರುವಂತದ್ದು ಅಥವಾ ಏನಂದ್ರೆ ಕಂಟಿನ್ಯೂಸ್ ಆಗಿ ಏನಂದ್ರೆ ಮಿಸೈಲ್ಸ್ ಗಳನ್ನ ಹಾಕುವಂತದ್ದು, ಡ್ರೋನ್ ಮೂಲಕ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಎಲ್ಲವನ್ನ ಸಹಿತ ಡೆಸ್ಟ್ರಾಯ್ ಮಾಡುವಂತಹ ಕೆಲಸ ಭಾರತೀಯ ಸೇನೆ ಮಾಡಿದೆ. ಭಾರತೀಯ ಸೇನೆ ಮೇಲೆ ಬಹಳಷ್ಟು ಇಲ್ಲಿರುವಂತಹ ಜನರಿಗೆ ಹೆಮ್ಮೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆಯಿಂದನೂ ಸಹಿತ ಸೇನೆಯ ಮೂಲವಾದಂತಹ ಬೇಸ್ ಇರುವಂತದ್ದೇ ಇಲ್ಲಿ ರಜೌರಿಯಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿರುವಂತಹ ಜನರು ಎಲ್ಲಿವರೆಗೆ ಭಾರತೀಯ ಸೇನೆ ನಮ್ಮ ಜೊತೆ ಇರುತ್ತೆ ಅಲ್ಲಿವರೆಗೆ ನಮಗೆ ಏನೂ ಆಗೋದಿಲ್ಲ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಹೊರಗಡೆಯಿಂದ ಬಂದಂತವರಿಗೂ ಸಹಿತ ಏನಂದ್ರೆ ಬೇರೆ ಕಡೆಗೆ ಸೇಫ್ ಪ್ಲೇಸ್ಗೆ ಅವ್ರನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿ, ಪ್ರತಿ ಹಂತಲೂ ಸಹಿತ ಆಂಬುಲೆನ್ಸ್ ಗಳನ್ನ ಅಂದ್ರೆ ಸೇಫರ್ ಸೈಡ್ ಗೆ ಎಲ್ಲವನ್ನ ಸಹಿತ ಇಡುವಂತಹ ಕೆಲಸ ಮಾಡಿದ್ದಾರೆ. ಅಪ್ಪಿತಪ್ಪಿ ಏನಾದ್ರೂ ದುರ್ಘಟನೆಗಳು ನಡೆದಿದ್ದೆ ಆದ್ರೆ ಏನೋ ಜಮ್ಮು ಕಾಶ್ಮೀರ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪರೇಷನ್ ಪ್ರತಿ ಹಂತದಲ್ಲೂ ಸಹಿತ ಎಲ್ಲೇ ಒಂದು ಮೆಸೇಜ್ ಬಂದರೂ ಸಹಿತ ಅಲ್ಲಿಗೆ ಆಂಬುಲೆನ್ಸ್ ಕಳಿಸೋದಾಗಿರ್ಲಿ ಅಥವಾ ಏನಂತಂದ್ರೆ ಅಲ್ಲಿ ಏನಂದ್ರೆ ಮಿಲಿಟರಿನ ಕಳಿಸೋದಾಗಿರ್ಲಿ ಅಥವಾ ಇಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರನ್ನ ಕಳಿಸೋದಾಗ್ಲಿ, ಜನರನ್ನ ಒಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಅವರು ತೊಂದರೆಗೆ ಈಡಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಭಾರತೀಯ ಸೇನೆ ಮತ್ತೆ ಜಮ್ಮು ಕಾಶ್ಮೀರದ ಪೊಲೀಸರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ನಿರಂತರವಾಗಿ, ಯಾಕಂದ್ರೆ ಕಳೆದ 3 ದಿವಸಗಳಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಒಂದು ಹೊತ್ತಿಗೆ ಏನಂತಂದ್ರೆ ಊಟ ಮಾಡೋದಕ್ಕೂ ಸಹಿತ ಆಗದೆ ಇರುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ತಮ್ಮ ಹಸಿವನ್ನ ಇಟ್ಕೊಂಡು ದೇಶದ ಹಸಿವನ್ನ ನೀಗಿಸುವಂತಹ ಕೆಲಸವನ್ನ ಇಲ್ಲಿರುವಂತಹ ಸೇನೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿರುವಂತಹ ಜನರಿಗೆ ಭಾರತೀಯ ಸೇನೆ ಮೇಲೆ ಹೆಚ್ಚಿನ ನಂಬಿಕೆನ ಬರ್ತಾ ಇರುವಂತದ್ದು. ನಿನ್ನೆ ರಾತ್ರಿ 2 ಗಂಟೆಯಿಂದ 4:15ವರೆಗೆ ನೀವು ಈ ಪ್ರದೇಶ ಏನ್ ನೋಡ್ತೀರಾ, ನನ್ನ ಬಲಭಾಗದಲ್ಲಿರುವಂತಹ ಪ್ರದೇಶ, ಅಲ್ಲಿ ನಿಮ್ಗೆ ದೂರದಲ್ಲಿ ಒಂದು ಚೆಕ್ ಪೋಸ್ಟ್ ಕಾಣುತ್ತೆ. ಅಲ್ಲೂ ಸಹಿತ
ಏನಂದ್ರೆ ಅಲ್ಲಿ ನಿಂತ್ಕೊಂಡು ಮಾನಿಟರ್ ಮಾಡುವಂತಹ ಕೆಲಸಗಳನ್ನ ಸಹಿತ ಏನಂದ್ರೆ ಮಿಲಿಟರಿ ಮಾಡುತ್ತೆ. ಆ ಕಾರಣಕ್ಕಾಗಿ ಮುಂಭಾಗದಲ್ಲಿ ಯಾವರಿಗೂ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಇದು ಪ್ಲೇಸ್ ಏನ್ ಕಾಣಿಸ್ತಿದಿಲ್ಲ, ಇಡೀ ಈ ಪ್ರದೇಶವನ್ನ ಇಲ್ಲಿರೋ ಏನೋ ಜನರು ವಾಸಿಸ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಈಗ ಅವರಿಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕಾರಣಕ್ಕಾಗಿ ಇಲ್ಲಿ ಯಾರನ್ನೂ ಸಹಿತ ಇಟ್ಟಿಲ್ಲ. ನೀವು ಆ ಮನೆಯ ಒಳಗಡೆಗೆ ಮಿಲಿಟರಿ ಸಿಬ್ಬಂದಿಯನ್ನ ಏನಂದ್ರೆ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮ್ಗೆ ಅಲ್ಲಿ ವಿಜುವಲ್ಸ್ ಇಲ್ಲಿ ಕಾಣುತ್ತೆ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಪ್ರದೇಶ ಏನಿದೆ, ಮಿಲಿಟರಿಯ ವ್ಯಕ್ತಿ ಪ್ರತಿ ಒಂದೊಂದು ಮನೆಯಲ್ಲೂ ಸಹಿತ ಕೂತ್ಕೊಳ್ಳುವಂತಹ ಕೆಲಸವನ್ನ ಮಾಡಿ ಅಲ್ಲಿ ಭದ್ರತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಬರುವಂತಹ ಜನರಿಗೂ ಸಹಿತ ಯಾವ ಕಡೆಗೆ ಹೋಗಬೇಕು, ಎಲ್ಲಿದ್ರೆ ಏನಂತಂದ್ರೆ ಅವರು ಸೇಫ್ ಇರ್ತಾರೆ, ಯಾವ ಕಡೆಗೆ ಹೋದ್ರೆ ಅವ್ರು ಏನಂತಂದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಪ್ರತಿ ಕ್ಷಣಕ್ಕೂ ಸಹಿತ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.